ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತೋ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿದ್ಯಾ ಹೊರಗಡೆ ನಿಂತ್ಕೊಂಡು ಬಾವುಟನ ಬೀಸ್ತಾ ಇರ್ತಾರೆ. ಅಲ್ಲೇ ಪಾಸ್ ಆಗ್ತಾ ಇರಬೇಕಾದ್ರೆ ಶಿವರಾಮೇಗೌಡರು ವಿದ್ಯಾನ ಗಮನಿಸ್ತಾರೆ. ಅದನ್ನು ನೋಡಿ ವಿದ್ಯಾ ಶಾಕ್ ಆಗಿಬಿಡ್ತಾರೆ. ಅಯ್ಯಯ್ಯೋ, ಅದು ಮಾವಿನ ಕಾರಲ್ವೇ ಅಂತ ವಿದ್ಯೆ ಶಾಕ್ ಆಗಿಬಿಡ್ತಾರೆ. ಈ ಕಡೆ ನೋಡಿದ್ರೆ ಶಿವರಾಮೇಗೌಡರು ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಹೇಳ್ತಾರೆ, ಹೊಸಿ ತಲೆನೋಯ್ತಾ ಇದೆ, ಕಾಫಿ ಕುಡ್ಕೊಂಡ್ಬಿಟ್ಟು ಬರೋಣ ಬಾ ಅಂತ ಹೇಳ್ತಾರೆ ವೆಂಕಟೇಶ್ ಅವ್ರಿಗೆ. ಅಯ್ಯೋ ಶೋನೆ, ಗೊತ್ತೇ ಆಗಲಿಲ್ವಲ್ಲ ನನಗೆ ಈ ಕಡೆಯಿಂದ ಬರಂಗಿದ್ದಾರೆ ಅಂತ ಅಂದ್ಬಿಟ್ಟು ವಿದ್ಯಾ ಹೋಟೆಲ್ ಒಳಗೆ ಓಡೋಕ್ಕೆ ಶುರು ಮಾಡ್ತಾರೆ. ವಿದ್ಯೆ ಓಡ್ ಬರೋದನ್ನು ನೋಡ್ಬಿಟ್ಟು ಹೋಟೆಲ್ ಮಾಲೀಕ ಹೇಳ್ತಾರೆ, ಇದ್ಯಾಕೆ ಈ ಹುಡುಗಿ ಹಿಂಗೆ ಓಡ್ ಬರ್ತಾ ಇದೆ. ಆಗ ಅವಳ ಹಿಂದೆನೆ ಮಂತ್ರಿ ಶಿವರಾಮೇಗೌಡರು ಬರೋದನ್ನು ನೋಡ್ಬಿಟ್ಟು ಓಹೋ ಮಂತ್ರಿಗಳು ಬರ್ತಾ ಇದ್ದಾರೆ ಅನ್ಕೋತಾರೆ ಹೋಟೆಲ್ ಮಾಲೀಕ ಅವರು. ವಿದ್ಯೆ ಹೋಗ್ತಿರ್ಬೇಕಾದ್ರೆ ವಿದ್ಯೆವಾ ಬಾ ಇಲ್ಲಿ ಅಂತ ಕರೀತಾರೆ ಹೋಟೆಲ್ ಮಾಲೀಕ. ವಿದ್ಯೆಗೆ ಕೇಳ್ತಾರೆ, ಮಂತ್ರಿ ಶಿವರಾಮೇಗೌಡರು ನಿಮ್ಮ ಮಾವ ಅಲ್ವೇ ಅಂತ ಕೇಳ್ತಾರೆ. ಹ್ಞೂ ಅಣ್ಣ, ಅದು ನಿಮ್ಗೆ ಹೆಂಗೆ ಗೊತ್ತು ಅಂತ ವಿದ್ಯೆ ಕೇಳ್ತಾರೆ. ಹೆಂಗೋ ನನಗೆ ಗೊತ್ತಾಯ್ತು, ಅದು ಸರಿ ಅವ್ರು ಬರ್ತಾ ಇದಾರಂತ ನೀನು ಯಾಕೆ ಅವಾಗ ಗಾಬರಿ ಬಿದ್ದು ಹೋಗ್ತಾ ಇದೀಯ ಅಂತ ಕೇಳ್ತಾರೆ. ಅಣ್ಣ, ಅದು ನಿಮಗೆ ಹೇಳಿರ್ಲಿಲ್ಲ, ನಾನು ಇಲ್ಲಿ ಕೆಲಸ ಮಾಡೋದು ನಮ್ಮ ಮಾವ ಹಿಂಗೆ ಗೊತ್ತಿಲ್ಲ ಅಂತ ವಿದ್ಯೆ ಹೇಳ್ತಾರೆ. ಏನೋ ಇಂಥ ಮಾತು ಹೇಳ್ತಾ ಇದೀಯ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ತಪ್ಪಾಗಿ ಹೋಗುತ್ತೆ ಕಣವ, ಅವ್ರ ಕಣ್ಣಿಗೆ ಬೀಳ್ದಂಗೆ ಹೋಗಿ ಔತ್ಕೋ ಹೋಗವ ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕ. ವಿದ್ಯೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಶಿವರಾಮೇಗೌಡರು ಒಳಗಡೆ ಬಂದು ಕುತ್ಕೊಂತಿದ್ದ ಹಾಗೆ ಹೋಟೆಲ್ ಮಾಲೀಕ ಬಂದ್ಬಿಟ್ಟು ಹೇಳ್ತಾರೆ, ಸರ್ ನಮಸ್ಕಾರ ಸರ್, ಬಡವನ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಬಂದ್ರಿ, ಕಾಫಿ ಟೀ ಟಿಫನ್ ಏನು ಕೊಡಲಿ ಅಂತ ಕೇಳ್ತಾರೆ. ಅದೆಲ್ಲ ಏನು ಬೇಡ, ಎಲ್ರಿಗೂ ಕಾಫಿ ಕೊಟ್ಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಶಿವರಾಮೇಗೌಡರು ಕುತ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ವಿದ್ಯಾನೇ ಹುಡುಕ್ತಾ ಇರ್ತಾರೆ. ಆದರೆ ವಿದ್ಯೆ ಕಾಣೋದಿಲ್ಲ. ಸಪ್ಲೈಯರ್ ಹುಡುಗ ಕಾಫಿ ತಂದು ಕೊಡ್ತಿದ್ದ ಹಾಗೆ ಕಾಫಿನ ಆ ಹೆಣ್ಮಗು ಕೈಗೆ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅದನ್ನು ಕೇಳಿದ ತಕ್ಷಣನೇ ವಿದ್ಯಾ ಮತ್ತಷ್ಟು ಶಾಕ್ ಆಗಿಬಿಡ್ತಾರೆ. ಮತ್ತೆ ಬೇರೊಬ್ಬ ಮಹಿಳೆ ತಗೊಂಡು ಕಾಫಿನ ಕೊಡೋಕ್ಕೆ ಅಂತ ಹೋಗ್ತಾರೆ. ಇವರೆಲ್ಲ ಆಚೆ ಕಡೆ ನಿಂತ್ಕೊಂಡು ಬಾವುಟ ಬೀಸ್ತಾ ಇದ್ರಲ್ಲ, ಆ ಹೆಣ್ಮಗು ಕೈಲಿ ಕಾಫಿ ಕೊಟ್ಟು ಕಳಿಸಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮತ್ತೆ ವಿದ್ಯೆ ಮತ್ತಷ್ಟು ಶಾಕ್ ಆಗ್ತಾರೆ. ಆ ಮಹಿಳೆ ವಾಪಸ್ ಬಂದ್ಬಿಟ್ಟು ವಿದ್ಯೆ ಕೈಗೆ ಕಾಫಿ ತಟ್ಟೆನ ಕೊಡ್ತಾರೆ. ವಿದ್ಯೆ ಕಾಫಿ ತಗೊಂಡು ಬರ್ತಿದ್ದ ಹಾಗೆ ವೆಂಕಟೇಶ್ ಅವರು ಹೇಳ್ತಾರೆ, ಅಯ್ಯೋಯ್ಯೋ ವಿದ್ಯೆ ಮೇಡಮು. ಶಿವರಾಮೇಗೌಡರಿಗೆ ಮತ್ತಷ್ಟು ಕೋಪ ಬಂದ್ಬಿಡುತ್ತೆ ವಿದ್ಯೆ ಅಲ್ಲಿ ಕೆಲಸ ಮಾಡೋದನ್ನು ನೋಡ್ಬಿಟ್ಟು. ಅಲ್ಲೇ ಬಂದಿರೋ ಸದಸ್ಯರು ಹೇಳ್ತಾರೆ, ಇದೇನ್ಲ ಇದು, ಗೌಡ್ರ ಮನೆ ಸೊಸೆ ಇಲ್ಲಿ ಕೆಲಸ ಮಾಡ್ತಾವಳೆ, ಅವ್ರ ಮಗ ಸೊಸೆದು ಡೈವರ್ಸ್ ಕೇಸು ಕೋರ್ಟಲ್ಲಿ ನಡೀತಾ ಇದೆ ಅಲ್ಲ, ಅದಕ್ಕೆ ಮನೇಲಿ ಏನೋ ವ್ಯತ್ಯಾಸ ಆಗಿರ್ಬೇಕು ಅಂತ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ಶಿವರಾಮೇಗೌಡರಿಗೆ ಅವ್ರು ಮಾತಾಡೋದನ್ನ ನೋಡ್ಬಿಟ್ಟು ತುಂಬಾ ಕೋಪ ಬರ್ತಾ ಇರುತ್ತೆ. ವಿದ್ಯೆ ತಂದಿರೋ ಕಾಫಿನ ಕೈ ನಡೆಸ್ಕೊಂಡು ಅವ್ರ ಮಾವನ್ಗೆ ಕೊಡ್ತಾರೆ. ಕಾಫಿ ಲೋಟನ ಕೈಯಲ್ಲಿ ಹಿಡ್ಕೊಂಡು ಶಿವರಾಮೇಗೌಡರು ಮತ್ತೆ ವಾಪಸ್ನ ಇಡ್ತಾರೆ. ವೆಂಕಟೇಶ್, ನನಗೆ ಕಾಫಿ ಬೇಡ, ಬೇರೆ ಯಾರಾದರೂ ಕುಡ್ಕೊಂಬರ್ಲಿ, ನಾವಿನ್ನ ಹೋಗೋಣ ಅಂತ ಅಲ್ಲಿಂದ ಹೋಗ್ತಾರೆ ಶಿವರಾಮೇಗೌಡರು. ಅವ್ರು ಹೋಗಿದ್ದನ್ನ ನೋಡ್ಬಿಟ್ಟು ವಿದ್ಯಾ ಗಾಬರಿಯಾಗಿ ಹಾಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಹೋಟೆಲ್ ಮಾಲೀಕ ಶಿವರಾಮೇಗೌಡರು ಹೋಗಿದ್ದನ್ನ ನೋಡ್ಬಿಟ್ಟು, ಹೋಯ್ತು ನನ್ನೆಲ್ಲ ಹೋಯ್ತು, ಸರ್ವನಾಶ ಆಗೋಯ್ತು, ನನ್ನ ಬದುಕೆ ಹೋಯ್ತು ಅಂತ ಹೇಳ್ತಾರೆ. ಗೌಡ್ರು, ನೀನ್ ಇಲ್ಲಿರೋದು ತಿಳ್ಕೊಂಡೇ ಇಲ್ಲಿ ಗಂಟ ಬಂದವ್ರು ಅಂದಮೇಲೆ ಸುಮ್ಕೆ ಬಿಡಕ್ಕಿಲ್ಲ ಅವರು. ನೀನ್ ನೋಡಿದ್ರೆ ಇಲ್ಲಿ ಕೆಲಸ ಮಾಡೋದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ಯಾ, ಇನ್ನು ಅವ್ರಿಗೆ ಗೊತ್ತಾಗೋಯ್ತು, ನನ್ನ ಹೋಟ್ಲ್ ಇರೋಕ್ಕೆ ಅವ್ರು ಬಿಡಕ್ಕಿಲ್ಲ, ಮುಚ್ಚಿಸ್ಬಿಡ್ತಾರೆ ಅವರು ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕ ಅವರು. ಆಗ ವಿದ್ಯೆ ಹೇಳ್ತಾರೆ, ಅಯ್ಯೋ ಹಂಗೆಲ್ಲ ಏನೂ ಆಗೋಕ್ಕಿಲ್ಲ, ನೀವು ಸುಮ್ಕೆ ಇರಿ ಅಣ್ಣ, ನೀನೇನು ಹೇಳ್ಬೇಡ ಕಣವ, ನಾನು ಹಿಂಗೆ ಹೇಳ್ತೀನಂತ ನೀನು ತಪ್ಪು ತಿಳ್ಕೊಬೇಡ. ನೋಡು, ನೀನು ಸಂಬಳ ಎಲ್ಲ ಕೊಟ್ಬಿಡ್ತೀನಿ, ಮೊದಲು ಇಲ್ಲಿಂದ ಹೊಟ್ಬಿಡು, ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಅಂತ ಹೋಟೆಲ್ ಮಾಲೀಕ ಹೇಳ್ತಾರೆ. ಆಗ ವಿದ್ಯೆ ಗಾಬರಿಯಾಗಿ ಹೇಳ್ತಾರೆ, ಅಣ್ಣ ನೀವೇ ಹಿಂಗೆ ಹೇಳಿದ್ರೆ ಹಿಂಗೆ ಹೇಳಿ, ಹಂಗೆಲ್ಲ ಏನೂ ಆಗೋಕ್ಕಿಲ್ಲ, ನೀವು ಧೈರ್ಯವಾಗಿರಿ ಅಂತ ವಿದ್ಯೆ ಹೇಳ್ತಾರೆ. ನೋಡವ್ವ, ನೀನು ವಯಸ್ಸಲ್ಲಿ ಚಿಕ್ಕವಳಾದ್ರೂ ನಿನಗೆ ಕೈ ಮುಗಿದು ಕೇಳ್ತೀನಿ, ದಮ್ಮಯ್ಯ ಅಂತೀನಿ, ಈ ಬಡವನ ಹೊಟ್ಟೆ ಮೇಲೆ ಹೊಡಿಬೇಡ ಕಣವ್ವ, ನನ್ನನ್ನು ನಂಬ್ಕೊಂಡು ಹೆಂಡ್ರು ಮಕ್ಳಿದ್ದಾರೆ, ಈ ಹೋಟ್ಲ್ ಇದ್ರೇನೆ ನನಗೆ ಜೀವನ, ಅದಕ್ಕೆ ಈ ಹೋಟ್ಲ್ ಉಳಿಸ್ಕೊಟ್ಟು ನೀನು ಪುಣ್ಯ ಕಟ್ಕೊಳವ ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕ. ವಿದ್ಯಾ ಡ್ರೆಸ್ನ ಚೇಂಜ್ ಮಾಡ್ಬಿಟ್ಟು ಅವಳು ಬ್ಯಾಗ್ ತಗೊಂಡು ಹೋಟೆಲಿಂದ ಆಚೆಗೆ ನಡೆದು ಬಿಡ್ತಾರೆ. ಈ ಕಡೆ ನೋಡಿದ್ರೆ ಮೋಹನ್ ಅವರಿಗೆ ಭದ್ರಾಜಿ ಹೇಳ್ತಾರೆ, ಇದೇನೇ ಇದು ಮೋಹನ, ಈಟೊತ್ತಾದ್ರೂ ಶಿವರಾಮ ಗೋವಿಂದು ಬಂದೇ ಇಲ್ಲ ಅಂತ ಕೇಳ್ತಾರೆ. ಬರ್ತಾರನೇ, ಎಲ್ಲಿಗೋ ಹೋದ್ರು, ನಾನು ಫೋನ್ ಮಾಡಿದ್ದೆ, ಕಟ್ ಮಾಡಿದ್ರೆ ಇನ್ನೇನು ಬರ್ಬೋದು ಅಂತ ಮೋಹನ ಹೇಳ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರು ಹಾಗೆ ಗೋವಿಂದ ಬರ್ತಾರೆ. ಶಿವರಾಮ, ಮುಖ ಯಾಕೆ ಹಿಂಗೆ ಮಾಡ್ಕೊಂಡಿದೀಯ, ಗೋವಿಂದ ಏನಾಯ್ತಲ್ಲ ಅಂತ ಕೇಳ್ತಾರೆ ಅಮ್ಮಮ್ಮ. ವಿದ್ಯೆ ಹೋಟೆಲಲ್ಲಿ ಕೆಲಸ ಮಾಡೋದನ್ನ ನೆನೆಸ್ಕೊಂಡು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಶಿವರಾಮೇಗೌಡರು. ಓಯ್, ನಿನಗೆ ಕೇಳ್ತಾ ಇರೋದು ಏನಾಯ್ತು ಅಂತ ಹೇಳು ಅಂತ ಅಮ್ಮಮ್ಮ ಹೇಳಿದಾಗ ಗೋವಿಂದ ಹೇಳ್ತಾರೆ, ಏನು ಎತ್ತ ಅಂತ ಎಲ್ಲ ಗೊತ್ತಾಗುತ್ತೆ, ನಿನ್ನ ಮೊಮ್ಮಗಳಿದಾಳಲ್ಲ ವಿದ್ಯೆ, ಅವಳನ್ನ ಬರಕ್ಕೆ ಹೇಳು ಅಂತ ಹೇಳ್ತಾರೆ ಗೋವಿಂದ. ಯಾಕ್ಲ ಗೋವಿಂದ, ಅವಳೇನಾದ್ರೂ ತಪ್ಪು ಮಾಡಿದಾಳ ಅಂತ ಅಮ್ಮಮ್ಮ ಕೇಳ್ತಾರೆ. ಅವಳು ತಪ್ಪು ಮಾಡಿದಾಳೋ ಇಲ್ವೋ ಅಂತ ಆಮೇಲೆ ಗೊತ್ತಾಗುತ್ತೆ, ಮೊದಲು ಬರಕ್ಕೆ ಹೇಳವ ಅಂತ ಗೋವಿಂದ ಹೇಳ್ತಾರೆ. ವಿದ್ಯೆನಿಗೆ ಕಾಲ್ ಮಾಡ್ಬಿಟ್ಟು ಅಮ್ಮಮ್ಮ ಹೇಳ್ತಾರೆ, ವಿದ್ಯೆ ಎಲ್ಲಿದೆಯಾ, ನೀನು ಹೊಸಿ ಬಿರ್ನೆ ಮನೆಗೆ ಬಾ ಅಂತ ಕರೀತಾರೆ. ಆಗ ವಿದ್ಯೆ ಹೇಳ್ತಾರೆ, ಸರಿ ಅಮ್ಮಮ್ಮ ಅಂತ ಹೇಳ್ತಾರೆ. ವಿನಂತಿ ಹೇಳ್ತಾರೆ, ಇದ್ಯಾಕವ ಅವಳನ್ನ ಬರಕ್ಕೆ ಹೇಳ್ತಾ ಇದ್ದಾರೆ, ಏನಾಗಿರ್ಬೋದು ಅಂತ ಕೇಳ್ತಾರೆ. ಇದ್ದಕ್ಕಿದ್ದಂಗೆ ಬರಕ್ಕೆ ಹೇಳ್ತಾ ಇದ್ದಾರೆ. ಅಣ್ಣ ನೋಡ್ರೆ ಕೋಪದಲ್ಲಿದ್ದಾನೆ, ಏನೋ ಗ್ರಾಚಾರ ಕಾದಿದೆ ಅಂತ ಅನ್ಸುತ್ತೆ, ಅದು ಏನು ಅಂತ ನೋಡವ ಇರು ಅಂತ ಸಾವಿತ್ರಿ ಹೇಳ್ತಾರೆ. ವಿದ್ಯೆ ಮನೆಗೆ ಬರ್ತಾರೆ. ಅಮ್ಮಮ್ಮ ಬರಕ್ಕೆ ಹೇಳಿದ್ರೆ ಅಂತ ವಿದ್ಯೆ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಅವಳು ಎಲ್ಲಿಂದ ಬರ್ತಾವಳು ಅಂತ ಕೇಳವ ಅಂತ ಶಿವರಾಮೇಗೌಡರು ಕೋಪದಲ್ಲಿ ಕೇಳ್ತಾರೆ.
ವಿದ್ಯಾ ತಡವರ್ಸ್ಕೊಂಡು ಹೇಳ್ತಾರೆ, ಅದು ಹೋಟೆಲ್ ಕೆಲಸ ಮುಗಿಸ್ಕೊಂಡು ಬರ್ತಾ ಇದೀನಿ ಮಾವಯ್ಯ ಅಂತ ಹೇಳ್ತಾರೆ. ಏ ದಡ್ಡಿ, ಅದನ್ಯಾಕೆ ಹೇಳಕ್ ಹೋದ್ವಿ, ನೀನು ಬುದ್ಧಿ ಇಲ್ಲಿ ಅಂತ ಅಮ್ಮಮ್ಮ ಕೇಳ್ತಾರೆ. ಈಗ ಶಿವರಾಮನ್ ಗೌಡನ್ ಸೊಸೆ ಹೋಟ್ಲಲ್ಲಿ ಕೆಲಸ ಮಾಡ್ತಾಳಂತ ಜಗತ್ ಜಾಹೀರಾತ್ ಆಗ್ಬಿಟ್ಟದೆ ಅಂತ ಶಿವರಾಮೇಗೌಡರು ಹೇಳಿದಾಗ ಅಮ್ಮಮ್ಮ ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯೋ ದ್ಯಾವ್ರೆ, ಯಾಕಪ್ಪ ಇವ್ರಿಗೆ ಗೊತ್ತಾಗಂಗೆ ಎಡವಟ್ ಮಾಡ್ಕೊಂಡ್ಬಿಟ್ಲು, ಹುಷಾರಾಗಿರ್ಬೇಕು ಅನ್ನೋದು ಗೊತ್ತಾಗಿಲ್ಲ ಈ ಊಳಿಗೆ ಅಂತ ಮನ್ಸೊಳಗೆ ಅನ್ಕೊಂತಾರೆ. ಸರಿ, ಇವಳು ಕೆಲ್ಸಕ್ಕೆ ಹೋಗ್ತಾರ ವಿಷಯ ನಿಮ್ಗೆ ಯಾರು ಗೊತ್ತಿರ್ಲಿಲ್ವೇ ಅಂತ ಕೇಳ್ತಾರೆ ಶಿವರಾಮೇಗೌಡರು. ನಿಮ್ಮನ್ನೇ ಕೇಳ್ತಾ ಇರೋದು ಅಂತ ಜೋರಾಗಿ ಬೆದರಿಸ್ತಾರೆ ಎಲ್ರೂನು. ಅಮ್ಮ ಹೇಳ್ತಾರೆ, ಅದು ನನಗೆ ಗೊತ್ತಿತ್ತು ಶಿವರಾಮ ಅಂತ ಹೇಳ್ತಾರೆ. ಸಾವಿತ್ರಿ, ವಿನಂತಿ, ಈಶ್ವರಿ, ಚಿತ್ರ ಎಲ್ರು ಕೈ ಎತ್ತುತ್ತಾರೆ, ನಮಗೂ ಗೊತ್ತಿತ್ತು ಅಂತ. ಹೌದು ಬಾವ, ನಮ್ಮೆಲ್ರಿಗೂ ಗೊತ್ತಿತ್ತು ಅಂತ ಈಶ್ವರಿ ಹೇಳ್ತಾರೆ. ಮೋಹನ ಕೇಳ್ತಾರೆ. ಆಗ ಮೋಹನ ಹೇಳ್ತಾರೆ, ಇಲ್ಲ ರೀ, ನನಗೆ ಈ ವಿಚಾರ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸಾವಿತ್ರಿ ಹೇಳ್ತಾರೆ, ಗೊತ್ತಾಗ್ತಿದ್ದಂಗೆ ನೀನ್ ಇಂಥ ಕೆಲಸ ಮಾಡಿದ್ರೆ ನಮ್ಮ ಮನೆ ಮರ್ಯಾದೆ ಏನಾಗುತ್ತಂತ ಕೇಳಿದ್ವಿ ಅಣ್ಣ. ಅಷ್ಟೇ ಅಲ್ಲ ಬಾವ, ಕೋರ್ಟಲ್ಲಿ ಕೇಸು ಇತ್ಯರ್ಥ ಆಗುವವರೆಗೂ ನೀನು ನಮ್ಮ ಸೊಸೆನೆಯ. ನೀನ್ ಇಂಥ ಕೆಲಸ ಎಲ್ಲ ಮಾಡಿದ್ರೆ ಬಾವನ್ ಮರ್ಯಾದೆ ಏನಾಗ್ಬೇಡ, ನೀನ್ ಆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ದಿವಿ ಬಾವ ಅಂತ ಹೇಳ್ತಾರೆ ಈಶ್ವರಿ. ಇವಳೆಲ್ಲಿ ನಮ್ಮ ಮಾತು ಕೇಳ್ತಾಳ ದೊಡ್ಡಪ್ಪ, ಇದು ನನ್ ಬದುಕು, ನನ್ನಿಷ್ಟ, ಮಾತನ್ನ ನಾನ್ ಯಾಕೆ ಕೇಳ್ಬೇಕು, ಯಾರ್ ಮರ್ವಾದೆ ಹೋದ್ರು ನನಗೇನು ಅಂತ ನಮ್ಗೆ ಅವಮಾನ ಮಾಡಿ ಕಳಿಸ್ಬಿಟ್ಲು ಅಂತ ಹೇಳ್ತಾರೆ ಚಿತ್ರ. ಮಾಮ ಇವಳಿಗೆ ಡೈವರ್ಸ್ ಕೊಡ್ತದನ್ನ ಕೋಪಕ್ಕೆ ಬೇಕು ಅಂತಲೇ ಮರ್ವಾದೆ ತೆಗಿಯಕ್ ನಿಂತೋಳ್ ಮಾವ, ಮೊದ್ಲೇ ಚಿಲ್ಡ್ರೆ ಬುದ್ಧಿ ಇರೋರಲ್ವೇ ಅಂತ ಹೇಳ್ತಾರೆ ವಿನಂತಿ. ಸಾವಿತ್ರಿ ಹೇಳ್ತಾರೆ, ಇದ್ಯಾಕೆ ಹೀಗೆ ಮಳ್ಳಿ ಹಂಗ್ ನಿಂತಿದ್ಯಾ, ನಾವ್ ಅವತ್ ಕೇಳಿದ್ಕೆ ಶುದ್ಧ ಭಾಷಣ ಮಾಡದೆ ಹೆಣ್ಮಗಳು ಅಂದ್ರೆ ಮನೇಲಿ ಕೆಲಸ ಮಾಡ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕಾ, ನಾವ್ ಯಾರಿಗೂ ಕಮ್ಮಿ ಇಲ್ಲ ಅನ್ನಂಗೆ ಮುಖ ಕೊಡ್ದಂಗ್ ಮಾತಾಡದಲ್ಲ, ಈಗ ಮಾತಾಡಿ ಅಂತ ಸಾವಿತ್ರಿ ಹೇಳ್ತಾರೆ. ಮಾಡ್ಬಾರ್ದು ಕೆಲಸ ಮಾಡ್ಕೊಂಡ್ ಬಂದಿದ್ದಾಳಲ್ಲ, ಅದಕ್ಕೆ ಮಾತಾಡ್ತಾ ಇಲ್ಲ ಇವಳು ಅಂತ ಈಶ್ವರಿ ಹೇಳ್ತಾರೆ. ಆಗ ವಿದ್ಯೆಗೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ಅಂತ ಕೆಲಸ ನಾನೇನ್ ಮಾಡಿದೀನಿ ಚಿಕ್ಕತ್ತೆ, ನಾನೇನಾದ್ರೂ ಬೀದಿಲ್ ಭಿಕ್ಷೆ ಬೇಡಿದಿನ, ಇಲ್ಲ ಯಾರಿಗಾದ್ರೂ ಮೋಸ ಮಾಡಿದಿನ, ಕಳ್ತನ ಮಾಡಿದಿನೋ, ಇಲ್ಲ ಯಾರಿಗೂ ಸುಳ್ಳು ಹೇಳಿ ವಂಚನೆ ಮಾಡಿದಿನೋ, ಇಲ್ಲ ತಾನೇ. ನಾನು ಸ್ವಾಭಿಮಾನದಿಂದ 4 ಕಾಸು ಸಂಪಾದನೆ ಮಾಡ್ತಾ ಇದ್ದೀನಿ. ಯಾವತ್ತೂ ತಪ್ಪದಾರಿಲಿ ಹೋಗಿ ಸಂಪಾದನೆ ಮಾಡಿದ್ರೆ ತಪ್ಪೇ ಹೊರತು ಆತ್ಮಾಭಿಮಾನದಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಎಲ್ಲಿ ತಪ್ಪಿದ್ದದ್ದು ಸಾವಿತ್ರಿ ಅಮ್ಮ ಅಂತ ವಿದ್ಯೆ ಕೇಳ್ತಾರೆ. ಈಶ್ವರಿ ಹೇಳ್ತಾರೆ, ಲೇ ಮುಚ್ಚೆ ಬಾಯಿನ, ಹೋಟ್ಲು ಕೆಲಸ ಮಾಡಕ್ ಹೋಗಿದ್ಯಲ್ಲ, ಶಿವರಾಮೇಗೌಡ್ರು ಸೊಸೆ ಹೋಟ್ಲಲ್ಲಿ ಕೆಲಸ ಮಾಡ್ತಾಳಂತ ಗೊತ್ತಾದ್ರೆ ಸಮಾಜ ಏನ್ ಮಾತಾಡುತ್ತಂತ ಗೊತ್ತಿಲ್ವೇನೆ ನಿನಗೆ ಅಂತ ಕೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ನೋಡಿ ಚಿಕ್ಕತ್ತೆ, ನಾನು ಶಿವರಾಮೇಗೌಡ್ರು ಸೊಸೆ ಅಂತ ಹೇಳ್ಕೊಂಡ್ರೆ ತಾನೆ ಸಮಾಜಕ್ಕೆಲ್ಲ ಗೊತ್ತಾಗೋದು. ಇಲ್ಲಿ ಗಂಟ ನಾನ್ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ನಾನು ಈ ಅಟ್ಟಿ ಸೊಸೆ ಅಂತ ಹೇಳ್ಕೊಂಡಿಲ್ಲ ಅಂತ ವಿದ್ಯೆ ಹೇಳಿದಾಗ ಸಾವಿತ್ರಿ ಹೇಳ್ತಾರೆ, ಅದಕ್ಕೆ ಹೋಗ್ಬಿಟ್ಟು ಅಂತ ಕೆಲಸ ಮಾಡ್ಬೇಕಾಗಿತ್ತೇನೆ ನೀನು ಅಂತ ಕೇಳ್ತಾರೆ. ಹೌದು, ಹೋಟ್ಲಲ್ಲಿ ಕೆಲಸ ಮಾಡೋದು ಕೀಳ್ ಕೆಲಸವೇ ಸಾವಿತ್ರಿ ಅಮ್ಮ, ಕೆಲ್ಸಕ್ಕೆ ಯಾವಾಗ್ಲೂ ಮೇಲು ಕೀಳು ಅನ್ನೋದಿಲ್ಲ ಸಾವಿತ್ರಿ ಅಮ್ಮ. ಅಷ್ಟೇ ಅಲ್ಲ, ಪ್ರಾಮಾಣಿಕವಾಗಿ ದುಡಿದು ಸಂಪಾದನೆ ಮಾಡಿರೋ ದುಡ್ಡಿಗೆ ಯಾವತ್ತೂ ಬೆಲೆ ಇರ್ತದೆ, ದುಡಿಯ ಕೈಗೂ ಒಂದು ಗೌರವ ಇರ್ತದೆ. ಆಮೇಲೆ ಇನ್ನೊಂದು ವಿಷಯ, ಯಾವತ್ತಾದ್ರೂ ಮಾವನ ಹೆಸರಿಗೆ ಕಳಂಕ ತರೋದಾಗ್ಲಿ, ಈ ಅಟ್ಟಿಗೆ ಅವಮಾನ ಆಗುವಂತ ಕೆಲಸ ಆಗ್ಲಿ ನಾನ್ ಯಾವತ್ತೂ ಮಾಡೇ ಇಲ್ಲ, ನಾನ್ ಮಾಡೋದು ಇಲ್ಲ ಅಂತ ವಿದ್ಯೆ ಹೇಳ್ತಾರೆ. ಪರವಾಗಿಲ್ವೇ, ಬಾವನ್ ಮುಂದೆನೆ ನಿಂತ್ಕೊಂಡು ಶಾನೆ ಮಿತಿ ಮೀರಿ ಮಾತಾಡ್ತಾ ಇದೀಯ ಅಂತ ಈಶ್ವರಿ ಹೇಳ್ತಾರೆ. ನೋಡಿ ಚಿಕ್ಕತ್ತೆ, ನಾನ್ ಸುಮ್ಕೆ ಮಾತಾಡ್ತಾ ಇಲ್ಲ, ನಾನು ತಲೆ ತಗ್ಸುವಂತ ಕೆಲಸ ಮಾಡಿಲ್ಲ, ಅದಕ್ಕೆ ನಾನು ಮಾತಾಡ್ತಾ ಇರೋದು ಅಂತ ಹೇಳ್ತಾರೆ ವಿದ್ಯಾ. ನನ್ನ ಅಗತ್ಯ ಅನಿವಾರ್ಯಕ್ಕೋಸ್ಕರ ದುಡಿಮೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಅಂತ ಅನಿವಾರ್ಯ ಏನಿದ್ದದವ ಅಂತ ಗೋವಿಂದ ಕೇಳ್ತಾರೆ. ಇದೇ ಕಂಡ್ಲ ಶಿವರಾಮ ಅಂತ ಅಮ್ಮಮ್ಮ ಮದ್ದಿಗ್ ಬಂದ್ ಮಾತಾಡ್ತಾರೆ. ಯಾಕಂದ್ರೆ ಯಾರು ಹಂಗೂ ಇಲ್ದೆ ಸ್ವಾಭಿಮಾನದಿಂದ ಅವಳು ಬದುಕ್ತಾ ಇದ್ದಾಳೆ, ಅದಕ್ಕೆ ದುಡ್ಡು ಕಾಸು ಬೇಕು ತಾನೇ, ಅದಕ್ಕೆ ಅವಳು ತನ್ನ ಕೆಲಸ ತಾನು ಮಾಡ್ಕೊಂಡು ಬದುಕ್ತಾ ಇದ್ದಾಳೆ. ಅದಕ್ಕೋಸ್ಕರ ಅವಳು ಕೆಲಸ ಮಾಡ್ಬೇಕಾದ ಅವಶ್ಯಕತೆ ಇದ್ದೇ ಇದೆ. ನೋಡು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋದು ಅರ್ಥ ಮಾಡ್ಕೊಂಡು ಅವ್ರ ಎದುರಿಗೂ ಕೈ ಚಾಚ್ಕೊಂಡು ಹೋಗಿಲ್ಲ. ಇನ್ನು ತಾನ್ ಕಟ್ಕೊಂಬಂದು ಮನೆಯವರು ನನ್ನನ್ನೇ ದೂರ ಮಾಡೋರ್ ಮುಂದೆ ಕೈ ಚಾಚ್ಕೊಂಡು ಇಷ್ಟ ಇಲ್ದೆ ಅವಳ ಕೆಲಸ ಅವಳು ಮಾಡ್ತಾವಳೆ. 6 ತಿಂಗಳು ಇದೇ ಮನೇಲಿ ಇರ್ಬೇಕು ಅಂತ ಕೋರ್ಟು ಆದೇಶ ಮಾಡಿದ್ಕೆ ಇರೋ ಮನೆಗೆ ತಿಂಗಳ ಬಾಡಿಗೆ ಕಟ್ತಾ ಇದ್ದಾಳೆ. ನಾನು ಓದೋದ್ರ ಜೊತೆಗೆ ಹಗಲು ರಾತ್ರಿ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಯಾರ ಮುಂದೇನು ತಲೆ ತಗ್ಗಿಸ್ದೆ ನನ್ನ ಖರ್ಚನ್ನ ತಾನೇ ಸಂಪಾದನೆ ಮಾಡ್ತಾ ಇದ್ದಾಳ ಅನ್ನೋದೇನಾದ್ರೂ ಗೊತ್ತಿದ್ಯಾ ಮಗನೇ ಅಂತ ಕೇಳ್ತಾರೆ ಅಮ್ಮಮ್ಮ. ಹಂಗಂತ ಅಣ್ಣನ್ ಮರ್ವಾದೆ ಹೋದ್ರೆ ಸರಿನವ್ವ ಅಂತ ಸಾವಿತ್ರಿ ಕೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾರೆ, ಏನೇ ಅವಳಿಂದ ಮರ್ಯಾದೆ ಹೋಗಿರೋದು, ನಿಮ್ಮಂಗೆ ಏನಾದ್ರೂ ಮನೆ ಹರಾಜಾಗೋ ಕೆಲಸ ಮಾಡಿದಾಳ, ಅವಳು ತಿನ್ನೋ ಒಂದು ಹೊತ್ತಿನ ಅನ್ನದಿಂದ ಹಿಡಿದು ಬದುಕ್ತಾ ಇರೋದಕ್ಕೆ ಕರೆಂಟ್ ಬಿಲ್ಗೆ, ನೀರ್ಗೆ, ಒಂದಕ್ಕೂ ತಾನ್ ಮಾಡಿದ ಸಂಪಾದನೆ ದುಡ್ಡಲ್ಲಿ ಕಟ್ಟಿ ಹೆಮ್ಮೆಯಿಂದ ಬದುಕ್ತಾ ಇದ್ದಾಳ ಅನ್ನೋದಾದ್ರೂ ನಿಮ್ಗೆ ಏನಾದ್ರೂ ಗೊತ್ತಿದೆಯಾ ಅಂತ ಕ್ವಶನ್ ಮಾಡ್ತಾರೆ ಅಮ್ಮಮ್ಮ. ನಾಳೆ ನನ್ನನ್ನ ಸಾಕಿದ್ರು ಅಂತ ಯಾರು ಅನ್ಬಾರ್ದು ಅಂತ ಹೊಟ್ಟೆಲಿರೋ ಮಗುಗೋಸ್ಕರ ಬದುಕ್ತಾ ಇದ್ದಾಳೆ. ಹೊಟ್ಟೆಯಲ್ಲಿ ಮಗುನ ಹೊತ್ಕೊಂಡು ನಾನ್ ಆಸೆ ಪಟ್ಟಂಗೆ ಓದ್ಕೊಂಡು ಕೆಲ್ಸನೂ ಮಾಡ್ಕೊಂಡು ಬದುಕ್ತಾ ಇದ್ದಾಳೆ ನೋಡು, ಅದಕ್ಕೆ ಕಣೆ ಸ್ವಾಭಿಮಾನ ಅಂತ ಹೇಳೋದು ಅಂತ ಹೇಳ್ತಾರೆ ಅಮ್ಮಮ್ಮ. ಅದನ್ನೆಲ್ಲ ಕೇಳಿದ ಶಿವರಾಮೇಗೌಡರು ಏನು ಮಾತಾಡದೆ ಮೌನವಾಗೇ ನಿಂತಿರ್ತಾರೆ. ಹಂಗಂದ್ರೆ ಏನು ಅಂತ ಅರ್ಥ ಗೊತ್ತಿಲ್ಲದೆ ಇರೋ ನಿಮ್ಗೆ ಇದೆಲ್ಲ ಹೆಂಗ್ ಅರ್ಥ ಆಗ್ಬೇಕು ಅಂತ ಅಮ್ಮಮ್ಮ ಕೇಳಿದಾಗ ಗೋವಿಂದ ಅವ್ರು ಹೇಳ್ತಾರೆ, ಅಲ್ಲ ಕಣವ, ಇಷ್ಟೆಲ್ಲ ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಏನು ಎತ್ತ ಅಂತ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ಅರ್ಥ ಆಗೋದು ಅಂತ ಗೋವಿಂದ ಕೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಯಾರ್ ತಾವ್ ಹೇಳಿ ಚಿಕ್ಕ ಮಾವ, ನಮ್ ಜೀವನನ್ನೇ ನಡ್ಸಕ್ಕೆ ಕಷ್ಟ ಅಂತ ಹೇಳ್ತಾ ಇರೋ
ನಾನು ಹೆತ್ತವ್ರ ಹತ್ರ ಹೇಳ್ಕೊಳ್ಳೆ, ಇಲ್ಲ ತಾಳಿ ಕಟ್ಟಿರೋ ಗಂಡ ನನ್ನ ಹೊಟ್ಟೆಲಿರೋ ಮಗುಗೆ ನಾನೇ ತಂದೆ ಅಂತ ಒಪ್ಕೊಂಡಿಲ್ಲ, ಅವ್ರ ತಾವ ಕೈ ಚಾಚಿ ಕೇಳಲೆ ಅಂತ ವಿದ್ಯೆ ಕ್ವಶನ್ ಮಾಡಿದಾಗ ಮನೇಲಿ ಯಾರು ಮಾತಾಡದೆ ಸುಮ್ಮನೆ ಸೈಲೆಂಟಾಗಿ ನಿಂತು ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.